ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡ್ರೈ ಸ್ಕಿನ್ನಿಗೆ ಬಾಡಿ ಲೋಷನ್ ಬಳಸಿದೆ ಮತ್ತು ಮಾಯ್ಶ್ಚರೈಸರ್ ಬಳಸಿದೆ. ಮನೆಯಲ್ಲೇ ನಾವು ಅಲೋವೆರಾ ಜೆಲ್ಲು ಮತ್ತು ಆಲಿವ್ ಆಯಿಲ್ ಮತ್ತು ಗ್ಲಿಸರಿನ್ ಇವು 3 ಐಟಮ್ನ ಬಳಸಿಬಿಟ್ಟು ಮನೆಯಲ್ಲೇ ನಾವು ಕ್ರೀಮ್ ರೆಡಿ ಮಾಡಿಕೊಂಡು ಯಾವ ಥರ ನಾವು ಸ್ಕಿನ್ನನ್ನು ಕಾಪಾಡ್ಕೋಬೋದು, ಡ್ರೈಯಿಂದ ಬಚಾವ್ ಮಾಡ್ಕೋಬೋದು ಡ್ರೈ ಸ್ಕಿನ್ನಿಂದ ನಮ್ಮನ್ನಂತ ನಾನು ಹೇಳ್ತೀನಿ. ಬಟ್ ರಿಸಲ್ಟ್ ಮಾತ್ರ ನಂಬರ್ 1 ಇದು. ನನಗಾದ ಒಂದು ಸಣ್ಣ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಒಂದು ದಿವಸ ನಾನು ಬ್ಯಾಂಕಿಗೆ ಹೋಗಿದ್ದೆ. ಅದೇನೋ ಒಂದು ಸಿಗ್ನೇಚರ್ ಮಾಡೋದಿತ್ತು, ಹೋಗಿದ್ದಲ್ಲ. ನನಗೆ ಒಂಥರ ಮುಜುಗರ, ಫುಲ್ಲು ನಂದು ಭಾಳ ಡ್ರೈ ಇದೆ ಸ್ಕಿನ್ನು. ನನಗೇನಪ್ಪ ಹಿಂಗಿದೆಯಲ್ಲ, ನನಗೆ ಸೈನ್ ಮಾಡೋಕ್ಕೆ ನನಗೆ ಮುಜುಗರ ಇತ್ತು. ಅವಾಗ ನಾನು ಪಾರ್ಲರ್ ಎಕ್ಸ್ಪೀರಿಯೆನ್ಸ್ ಇದೆ, ನನಗೆ ಪಾರ್ಲರ್ ಕೂಡ ಇತ್ತು ನಂದು. ಅದರಿಂದ ನನಗೆ ಕ್ರೀಮ್ ಮಾಡೋದೆಲ್ಲ ಗೊತ್ತಿತ್ತು. ನಾನು ಕ್ರೀಮ್ ಮಾಡಿ ಅವಾಗಿಂದ ಯೂಸ್ ಮಾಡ್ತಾಯಿದ್ದೀನಿ. ಸುಮಾರು ಈಗ 5 ವರ್ಷ ಆಯಿತು ನಾನು ಕ್ರೀಮ್ ಬಳಸ್ತಾ ಇದ್ದು. ನಂಬರ್ 1 ರಿಸಲ್ಟ್ ಇದೆ. ನೀವು ಸ್ಟಾರ್ಟಿಂಗ್ ಡೈಲಿ ಹಚ್ತಾ ಬರಬೇಕು. ಹಚ್ತಾ ಬಂದಂಗೆಲ್ಲ ಆಮೇಲೆ ನೀವು ವೀಕ್ಲಿ ಒನ್ಸ್ ಹಚ್ಚಿದ್ರು ನಿಮಗೆ ನೋ ಪ್ರಾಬ್ಲಮ್. ಅದರಿಂದ ಏನು ತೊಂದರೆ ಇಲ್ಲ. ಸ್ಕಿನ್ನು ಕೂಡ ಹೊಳಗೆ ಬರ್ತೈತಿ, ಕಲರ್ ಬರ್ತೈತಿ, ನಿಮಗೆ ಶೈನಿಂಗ್ ಅನ್ನಿಸ್ತತಿ. ನೀವು ಯೂಸ್ ಮಾಡಿರಿ, ಒಂದೇ ವಾರದೊಳಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನು ಅದು ಹೆಂಗೆ ಮಾಡೋದು ಅಂತ ನಿಮಗೆ ಕ್ರೀಮ್ ತೋರಿಸ್ತೀನಿ. ಆಲಿವ್ ಆಯಿಲ್ ಬೇಕು, ಅದಕ್ಕೆ ಅಲೋವೆರಾ ಜೆಲ್ ನಿಮ್ಗೆ ಹೇಳಿದ್ನಲ್ಲ, ಅಲೋವೆರಾ ಜೆಲ್ಲು 1 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ಲು. 1 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ಲಿಗೆ 1/2 ಟೇಬಲ್ ಸ್ಪೂನ್ ಗ್ಲಿಸರಿನ್ ಹಾಕ್ಕೋಬೇಕು. ಮತ್ತು 2 ಟೇಬಲ್ ಸ್ಪೂನು ಆಲಿವ್ ಆಯಿಲ್ ಹಾಕ್ಕೋಬೇಕು. ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರೆ ಅದ್ರ ಪ್ರಕಾರ ನಾವು ಜಾಸ್ತಿ ಮಾಡ್ಕೋಬೇಕು. ನಾನು ನಿಮಗೆ 2 ಟೇಬಲ್ ಸ್ಪೂನ್, ಇದು ನೀವು ಮಾಡಿಟ್ಕೊಂಡು 15 ಡೇಸ್ವರೆಗೂ ನೀವು ಇದನ್ನು ಮಾಡಿ ಹಾಗೆ ಇಟ್ಕೋಬೋದು. ವಿದೌಟ್ ಫ್ರಿಜಲ್ಲಿ ಇಡ್ದೇ ಬಳಸ್ಬೋದು. 15 ದಿವಸ ತನಕ ಬಳಸ್ಬೋದು. ಬಳಸ್ತಾ ಇದ್ದರೆ ನೀವು ಡೈಲಿ ರೆಗ್ಯುಲರ್ ಅದು ಕ್ಯಾಪ್ ತೆಗೆದು ಓಪನ್ ಮಾಡಿ ನೀವು ಬಳಸ್ತಾ ಇದ್ದರೆ ನಿಮಗೆ 20 ಡೇಸ್ 1 ಮಂತ್ವರೆಗೂ ಏನೂ ಹಾಳಾಗಲ್ಲ ಅದು ಕ್ರೀಮು. ಈಗ ನನಗೆ 2 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಗ್ಲಿಸರಿನ್ ಹಾಕೋತೀನಿ. ತುಂಬ ಡ್ರೈ ಇದೆಪ್ಪ ಸ್ಕಿನ್ ಅಂದವರು ಸ್ವಲ್ಪ 1/2 ಟೇಬಲ್ ಸ್ಪೂನ್ ಜಾಸ್ತಿನೂ ಮಾಡ್ಕೋಬೋದು ಗ್ಲಿಸರಿನು. 1 ಟೇಬಲ್ ಸ್ಪೂನು ಗ್ಲಿಸರಿನು, 4 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್. ಇದಕ್ಕೆ ಬೇಕಂದರೆ ನೀವು ಗೋಲ್ಡ್ ಡಸ್ಟ್ ಅಂತ ಸಿಗುತ್ತೆ, ಅಥವಾ ಗೋಲ್ಡ್ ಫೈಲ್ ಅಂತ ನಿಮಗೆ ಇದು ಪಾರ್ಲರ್ ಶಾಪ್ಸಲ್ಲಿ ಸಿಗ್ತಾವೆ. ಅದನ್ನು ಕೂಡ ನೀವು ಡಸ್ಟನ್ನು ಬಳಸ್ಬೋದು ಬೇಕಿದ್ರೆ. ನಿಮಗೆ 4 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್. ಇದನ್ನು 3 ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಕಲಿಸ್ಬೇಕು. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಆ ಥರ ಕ್ರೀಮ್ ಚೆನ್ನಾಗಿ ಬರ್ತೈತದು. ಇಲ್ಲಾಂದರೆ ಆಯಿಲ್ ಹಾಗೆ ಉಳ್ಕೊಳ್ಳುತ್ತೆ. ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹೆಂಗೆ ನೀವು ಕಲಿಸ್ತೀರಿ ಅದ್ರ ಮೇಲೆ ಡಿಪೆಂಡ್. ಆಮೇಲೆ ಜಾಸ್ತಿ ಡ್ರೈ ಇರೋರು, ಕೆಲವೊಬ್ಬರಿಗೆ ಡೇ ಟೈಮಲ್ಲಿ ನಮಗೆ ಅದು ಆಯಿಲ್ ಅನಿಸ್ತತಿ, ಆ ಥರ ಏನಾದರೂ ನಿಮಗೆ ಫೀಲ್ ಅನಿಸಿದ್ರೆ ನಿಮಗೆ ನಾನು ಹೇಳಿದ್ನಲ್ಲ 1 ಸ್ಪೂನ್ ಅಲೋವೆರಾ ಜೆಲ್ಲಿಗೆ ನೀವು 2 ಟೇಬಲ್ ಸ್ಪೂನ್ ಆಯಿಲ್ ಸಾಕು. ನಿಮಗೆ ಜಾಸ್ತಿ ನಮ್ಮದು ಡ್ರೈ ಇದೆ, ನಾವು ನೈಟ್ ಕ್ರೀಮ್ ಥರ ನಾವು ಯೂಸ್ ಮಾಡ್ತೀವಂದರೆ ನೀವು 2 ಇದ್ದಿದ್ದನ್ನು 4 ಟೇಬಲ್ ಸ್ಪೂನ್ ಅಲೋವೆರಾ 1 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ಲಿಗೆ 4 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್. ಈ ಥರ ಜಾಸ್ತಿ ಮಾಡ್ಕೋಬೇಕು. ನೈಟ್ ಕ್ರೀಮ್ ಥರ ನೀವು ಬಳಸೋದಾದರೆ, ಜಾಸ್ತಿ ಡ್ರೈ ಸ್ಕಿನ್ ಇದ್ದರೆ ಇದು ನೋಡಿ ಈ ಥರ ಆಯ್ತು. ಇವಾಗ ನೋಡಿ ಕ್ರೀಮ್ ಥರ ಆಯಿತು. ಈ ಕನ್ಸಿಸ್ಟೆನ್ಸಿ ಸಾಕು. ನಾವು ಡೇ ಟೈಮಲ್ಲಿ ಯೂಸ್ ಮಾಡೋದಾದರೆ ಇಷ್ಟು ಸಾಕು ನೋಡಿ. ನೀವು ಭಾಳ ಡ್ರೈ ಇದೆ ನಮ್ಮದು ಸ್ಕಿನ್ನು, ಅಥವಾ ವಿಂಟರ್ ಸೀಸನಲ್ಲಿ ತುಂಬ ಡ್ರೈ ಆಗಿಬಿಡ್ತದೆ ಸ್ಕಿನ್ನು, ಅಂಥ ಟೈಮಲ್ಲಿ ನಾವು 1 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ಲಿಗೆ 4 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ ಹಾಕ್ಕೋಬೇಕು. 1 ಟೇಬಲ್ ಸ್ಪೂನು ಇದಕ್ಕೆ 1/2 ಟೇಬಲ್ ಸ್ಪೂನ್ ಸಾಕು ಗ್ಲಿಸರಿನ್ ಜಾಸ್ತಿ ಮಾಡ್ಕೊಳ್ಬೇಕಾಗಿಲ್ಲ. ನಾವು ಆಯಿಲ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇದಕ್ಕೆ ನಿಮಗೆ ಬೇಕಿದ್ದರೆ ಒರಿಜಿನಲ್ ಅದು ಬಾದಾಮ್ ಆಯಿಲ್ ಸಿಗುತ್ತೆ, ಅದು ಕೂಡ ನೀವು 1 ಟೇಬಲ್ ಸ್ಪೂನ್ ಹಾಕೋಬೋದು. ಇನ್ನೂ ರಿಸಲ್ಟ್ ಚೆನ್ನಾಗಿರ್ತೈತೆ ಅದು. ಇದು ನೋಡಿ ಈ ಥರ ಕ್ರೀಮು ನಾನು ನಿಮಗೆ ಬಳಸ್ಬಿಟ್ಟು ತೋರಿಸ್ತೀನಿ, ಅಪ್ಲೈ ಮಾಡಿಬಿಟ್ಟು. ಈಗ ನೋಡಿ ಆಮೇಲೆ ನೀವು ಹಚ್ಚಿಬಿಟ್ಟು ಮಸಾಜ್ ಮಾಡಬೇಕು. ಒಂದು 2 ನಿಮಿಷ 3 ನಿಮಿಷ ಮಸಾಜ್ ಕೊಡಲೇಬೇಕು. ಇದಕ್ಕೆ ಮಸಾಜ್ ಕೊಟ್ಟರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಜಸ್ಟ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ನೀವು ಮಸಾಜ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತೈತೆ. ಫೇಸಿಗೆ ಯೂಸ್ ಮಾಡ್ಬೋದು, ಹ್ಯಾಂಡ್ಸಿಗೆ, ಎಲ್ಲ ಕಡೆ ಇದು ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಇದು ಇನ್ನು ಮಕ್ಕಳು ಕೂಡ ನೀವು ಹಚ್ಬೋದು. ಇದು ಏನೂ ತೊಂದರೆ ಇಲ್ಲ, ಇದರಿಂದ ಏನು ಸೈಡ್ ಎಫೆಕ್ಟ್ ಇರಲ್ಲ, ಏನಿಲ್ಲ. ನೋಡಿ
ಚೆನ್ನಾಗಿ ಅನಿಸುತ್ತೆ, ಸ್ಕಿನ್ ಶೈನಿಂಗ್ ಬರ್ತೈತಿ ನೋಡಿ. ತುಂಬ ಒಳ್ಳೆಯ ರಿಸಲ್ಟ್ ಇದೆ, ನೀವು ಹಚ್ಚಿ ನೋಡಿ, ಟ್ರೈ ಮಾಡಿ. ತುಂಬ ರಿಸಲ್ಟ್ ಇದೆ, ಇದು ಚೆನ್ನಾಗಿದೆ. ಇದು ನನಗೆ ಹೇಳ್ಬೇಕು ಅನ್ನಿಸ್ತು, ಸುಮಾರು ವರ್ಷ ನನಗೆ ಇದ್ರ ಬಗ್ಗೆ ಹೇಳ್ಬೇಕು ಅನ್ನಿಸ್ತಾ ಇತ್ತು. ಈಗ ಒಂದು ವಿಡಿಯೋ ಮಾಡೋಣ ಇದ್ರ ಬಗ್ಗೆ ಅಂತ ಅನಿಸಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಚೆನ್ನಾಗಿದೆ ರಿಸಲ್ಟ್ ನೋಡಿ. ಡೈಲಿ ಮಾಡ್ಕೋಬೇಕಪ್ಪ ಅನ್ನೋಂಗಿಲ್ಲ, ಹೋಗಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ಬೇಕನ್ನೋಂಗಿಲ್ಲ. ನೀವು ಒಂದು ಸಾರಿ ಒಂದು 4 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ ಕ್ರೀಮ್ ಮಾಡಿಟ್ಕೊಂಡ್ರೆ ನೀವು ಸುಮಾರು ಒಂದು 20 ಡೇಸ್ವರೆಗೂ 1 ಮಂತ್ವರೆಗೂ ಬಳಸ್ಬೋದು, ಡೈಲಿ ತೆಗೆದು ನೀವು ಬಳಸ್ತಾ ಇದ್ದರೆ. ಇದು ಮುಚ್ಚಿದ ಕ್ಯಾಪ್ ತೆಗಿಂಗೆ ಇಲ್ಲಪ್ಪ ನಾವು ಹಾಗೆ ಇಟ್ಬಿಡ್ತೀವಿ ಅಂದರೆ ಒಂದು 15 ಡೇಸು ಅಷ್ಟೇ ಬರುತ್ತೆ, ಅದಾದಮೇಲೆ ಕೆಟ್ಟೋಗ್ಬಿಡ್ತೈತಿ. ಇದು ನೀವು ಡೈಲಿ ಬಳಸ್ತಾ ಇದ್ದರೆ 1 ಮಂತ್ವರೆಗೂ ಇಟ್ಕೋಬೋದು, ನೋ ಪ್ರಾಬ್ಲಮ್. ನಮಸ್ತೆ.